ಪೋಷಕರು ಸಿನಿಮಾ ಶೈಲಿಯಲ್ಲಿ ಕಾರಿನಲ್ಲೇ ಪರಸ್ಪರ ಆಹಾರ ಬದಲಾಯಿಸಿಕೊಂಡು ವಿವಾಹವಾದ ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯ ಶಿವಪ್ರಸಾದ್ ಮತ್ತು ಕೊಪ್ಪಳ ಮೂಲದ ಯುವತಿ ಅಮೃತ ಪರಸ್ಪರ ಪ್ರೀತಿಸುತ್ತಾ ಇದ್ರು. ಆದರೆ ಯುವಕ ಕೆಳ ಜಾತಿಗೆ ಸೇರಿದ್ದಾನೆ ಅನ್ನೋ ಕಾರಣಕ್ಕೆ ಪೋಷಕರು ಮಗಳ ಪ್ರೇಮ ವಿವಾಹಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಪ್ರಸಾದ್ ಹಾಗೂ ಅಮೃತ ಮಂಗಳವಾರ ಸಂಜೆ ಓಡಿ ಹೋಗಿದ್ದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ನಗರದಲ್ಲಿ ಕಾರಿನಲ್ಲೇ ಹಾರ ಬದಲಾಯಿಸಿಕೊಂಡು ವಿವಾಹವಾಗಿದ್ದಾರೆ. ಬಳಿಕ ತೆಕ್ಕಲಕೋಟೆ ಠಾಣೆಗೆ ಬಂದು ರಿಜಿಸ್ಟರ್ ಮದುವೆ ಮಾಡಿಸಿ ಅಂತ ಪೊಲೀಸರ ಬಳಿ ಕೇಳ್ಕೊಂಡಿದ್ದಾರೆ. ಆಗ ಪೊಲೀಸರು ಈಗ ಸಮಯ ಮಧ್ಯರಾತ್ರಿ 12 ಗಂಟೆಯಾಗಿದೆ, ಬೆಳಗ್ಗೆ ನೋಡೋಣ ಅಂತ ಹೇಳಿ ಯುವತಿ ಅಮೃತಾಳನ್ನ ಬಳ್ಳಾರಿ ಶಾಂತಿಧಾಮ ಸಾಂತ್ವನ ಕೇಂದ್ರಕ್ಕೆ ತಂದುಬಿಟ್ಟಿದ್ದಾರೆ. ಈ ವಿಚಾರವನ್ನ ತಿಳಿದ ಅಮೃತ ಪೋಷಕರು ಶಾಂತಿಧಾಮ ಸಾಂತ್ವನ ಕೇಂದ್ರಕ್ಕೆ ಬಂದು ಆಕೆಯ ಮನವೊಲಿಸೋದಕ್ಕೆ ಯತ್ನಿಸಿದ್ದಾರೆ. ಪೋಷಕರು ಅಮೃತಾಳ ಬಳಿ ನಿನಗೆ ನಾವು ಬೇಕೋ ಅಥವಾ ನಿನ್ನ ಪ್ರಿಯತಮ ಶಿವಪ್ರಸಾದ ಬೇಕಾ ಅಂತ ಕೇಳಿದ್ದಾರೆ. ಆಗ ಅಮೃತ ನೀವೇ ಬೇಕು ಅಂತ ಪೋಷಕರ ಜೊತೆ ಹೊರಡೋದಕ್ಕೆ ಸಿದ್ಧಳಾಗಿದ್ದಾಳೆ. ಇಷ್ಟರಲ್ಲಿ ಪ್ರಿಯತಮ ಶಿವಪ್ರಸಾದ್ ಮತ್ತು ಆತನ ಪೋಷಕರು ಕೂಡ ಶಾಂತಿಧಾಮಕ್ಕೆ ಬಂದಿದ್ದಾರೆ. ಆಗ ಅಮೃತ ನನಗೆ ಶಿವಪ್ರಸಾದ್ ಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ. ಅಮೃತಾಳ ದ್ವಂದ್ವ ಹೇಳಿಕೆಯಿಂದ ಸಾಂತ್ವನ ಕೇಂದ್ರದ ಬಳಿ ಕೆಲ ಹೊತ್ತು ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಆಗ ಪೋಷಕರು ಅಮೃತಾಳನ್ನ ಬಲವಂತವಾಗಿ ಕರೆದೊಯ್ಯೋದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಶಿವಪ್ರಸಾದ್ ಮತ್ತು ಅಮೃತ ಪೋಷಕರ ನಡುವೆ ಕೆಲ ಕಾಲ ವಾಗ್ವಾದ ಗಲಾಟೆ ನಡೆದಿದೆ. ಕೊನೆಗೆ ಅಮೃತಾಳನ್ನ ಕಾರಿನಲ್ಲಿ ಕೂರಿಸಿಕೊಂಡು ಪೋಷಕರು ಕರ್ಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. ಆಗ ಶಿವಪ್ರಸಾದ್ ಕಾರನ್ನ ಅಡ್ಡಗಟ್ಟಿದ್ದಾನೆ. ಈ ವಿಚಾರ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಪೊಲೀಸರ ಎದುರು ಶಿವಪ್ರಸಾದ್ ನನಗೆ ಹೆಂಡತಿ ಬೇಕು, ಜೊತೆಗೆ ರಕ್ಷಣೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ಬಳಿಕ ಶಿವಪ್ರಸಾದ್ ರಾತ್ರಿಯಿಡೀ ಸಾಂತ್ವನ ಕೇಂದ್ರದ ಬಳಿಯೇ ಕುಳಿತಿದ್ದಾನೆ. ಕೊನೆಗೆ ಅಮೃತ ಪೋಷಕರು ಆಕೆಯನ್ನ ಶಿವಪ್ರಸಾದ್ ಬಳಿಯೇ ಬಿಟ್ಟು ಹೋಗಿದ್ದಾರೆ. ಸರ್ ನಾವು ಮಾತಾಡ್ತಿದ್ದಾರೆ ಸರ್